ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ನಾಯಕರಾದ ಮಂಕಾಳು ಎಸ್ ವೈದ್ಯರಿಗೆ ಸಚಿವ ಸ್ಥಾನವನ್ನ ಬಲಗೈಲಿ ಕೊಟ್ಟು ಎಡಗೈ ಮೂಲಕ ವಾಪಸ್ ಪಡೆದಿರುವ ಕ್ರಮ ಸರಿಯಲ್ಲ ಎಂದು ಹೊನ್ನಾವರ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಲೋಕೇಶ್ ನಾಯ್ಕ್ ಬೇಸರ ವ್ಯಕ್ತಪಡಿಸಿದರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಮಂಕಾಳು ವೈದ್ಯ ಅಭಿಮಾನಿ ಬಳಗದಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ಪ್ರತಿಪಕ್ಷದಲ್ಲಿಯೂ ಇರಲಿದ್ದು ಅವರ ನಿರ್ಣಯವನ್ನ ಎಲ್ಲರೂ ಗೌರವಿಸುತ್ತೇವೆ. ಆದರೆ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಎಂದು ಹೇಳಿ ಕೊನೆಯ ಹಂತದಲ್ಲಿ ಹೆಸರು ಬದಲಾಯಿಸಿದ್ದು ಬೇಸರ ತಂದಿದೆ. ಊಟಕ್ಕೆ ಬಾಳೆ ಎಲೆ ಹಾಕಿ ಊಟ ಬಡಿಸಿ ಈ ಬಾಳೆ ಎಲೆ ನಿಮ್ಮದಲ್ಲ ಎನ್ನುವ ರೀತಿಯಲ್ಲಿ ಸಚಿವ ಸಂಪುಟದ ವಿಸ್ತರಣೆ ನಡೆದಿರುವುದು ಬೇಸರಕ್ಕೆ ಕಾರಣವಾಗಿದೆ. ಜಿಲ್ಲೆಗೆ ಬೇರೆ ಜಿಲ್ಲೆಯವರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದರೆ ನಮ್ಮ ಜಿಲ್ಲೆಯ ಸಮಸ್ಯೆಗೆ ತಕ್ಷಣ ಸ್ಪಂದನೆ ಕಷ್ಟವಾಗಲಿದೆ. ನಮ್ಮ ಅಳಲು ಸರ್ಕಾರ ಮಟ್ಟಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯ ಮೂಲಕ ವೈದ್ಯರ ಅಭಿಮಾನಿಗಳು ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸುತ್ತಿದ್ದೇವೆ. ಬಡ ಕುಟುಂಬದಲ್ಲಿ ಜನಿಸಿ ಸ್ವಸಾಮರ್ಥ್ಯದಿಂದ ಮೇಲಕ್ಕೆ ಬಂದು ಬಡವರ ನೊಂದವರ ಆಶಾಕಿರಣರಾಗಿದ್ದರು. ಸರಳತೆಯ ಶಾಸಕರಾಗಿದ್ದ ವೈದ್ಯರು ಸಚಿವರಾದಾಗಲೂ ಎಲ್ಲರ ಹತ್ತಿರದಿಂದ ನೋಡಿ ತಮ್ಮ ಸಮಸ್ಯೆ ಹೇಳಿಕೊಳ್ಳಬಹುದಾಗಿದ್ದ ಅಪರೂಪದ ಸಚಿವರಾಗಿದ್ದರು ಎಂದರೆ ತಪ್ಪಾಗಲಾರದು. ಯುವಕರು ಬೆಳೆಯಬೇಕು ಎನ್ನುವ ಮಾತು ಕೇಳಿಬರುತ್ತಿತ್ತು. ನಮ್ಮೆಲ್ಲ ಯುವಕರಿಗೆ ಶಕ್ತಿಯಾಗಿದ್ದರು. ಜಿಲ್ಲೆಯಲ್ಲಿ ಅತಿ ಕಿರಿಯ ವಯಸ್ಸಿನ ಅತಿ ಹೆಚ್ಚಿನ ಮತದ ಅಂತರದಿಂದ ಗೆದ್ದ ಶಾಸಕರಾಗಿದ್ದರು ಎಂದು ಅವರ ಸೇವಾ ಅವಧಿಯ ಕೊಡುಗೆ ತಿಳಿಸಿ ಸೂಕ್ತ ಸ್ಥಾನ ನೀಡುವಂತೆ ಸರ್ಕಾರವನ್ನ ಆಗ್ರಹಿಸಿದ್ರು. ಇಂಥ ಸಂದರ್ಭ ಯಾಕೆ ನಾವು ಇವತ್ತು ಇಷ್ಟೆಲ್ಲ ಜನ ಸೇರಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅಂದರೆ, ನಮ್ಮ ಅಳಲು, ನಮ್ಮ ಮಂಕಾಳು ವೈದ್ಯರ ವ್ಯಕ್ತಿತ್ವ ಸರ್ಕಾರದ ಮಟ್ಟಕ್ಕೆ ಮುಟ್ಟಬೇಕು. ಯಾರನ್ನು ದೂಷಿಸ್ತಿಲ್ಲ, ಯಾರನ್ನು ದೂರ್ತಾನೂ ಇಲ್ಲ ಮತ್ತು ಅವಕಾಶ ಇದೆ. ಆ ಒಂದು ಅವಕಾಶ ಮಂಕಾಳು ವೈದ್ಯರ ಪಾಲಿಗೆ ಬರಲಿ. ಅವರು ಇನ್ನೂ 2 ವರ್ಷ ಸಚಿವರಾಗಿಯೋ ಅಥವಾ ಇನ್ನೂ ಒಂದು ಉನ್ನತ ಹುದ್ದೆಯಲ್ಲಿದ್ದು ನಮ್ಮ ಕ್ಷೇತ್ರದ ಜನರ ಕಷ್ಟಕ್ಕೆ, ಜಿಲ್ಲೆಯ ಜನರ ಕಷ್ಟಕ್ಕೆ ಸ್ಪಂದಿಸಲಿ. ಬಹುಶಃ ಕಷ್ಟ ಅಂದಾಕ್ಷಣ ಇಡೀ ಕ್ಷೇತ್ರದಲ್ಲಿ ನೆನಪಾಗುವಂಥದ್ದು ಮಂಕಾಳು ವೈದ್ಯರು ಬಿಟ್ಟರೆ ಮತ್ತೆ ಯಾರು ನೆನಪಾಗಲಿಕ್ಕಿಲ್ಲ. ನೀವು ನೋಡಿದರೆ, ನೀವೆಲ್ಲ ಅವರು ಒಂದು 3 ವರ್ಷ ಸಚಿವರಾಗಿ ಎಷ್ಟು ಚಟುವಟಿಕೆಯಿಂದ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಮೂಲೆಯನ್ನು ಹಾಕಿದ್ದಾರೆ. ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆಯೋ ಪ್ರತಿಯೊಂದು ಸಮಸ್ಯೆಯ ಸ್ಥಳದಲ್ಲಿ ಹೋಗಿ ನಿಂತು ಪರಿಹಾರ ಮಾಡಿದ್ದಾರೆ. ಆ ಒಂದು ಹುದ್ದೆಗೆ ಯೋಗ್ಯರಿದ್ರು, ಕೊಡಲಿಲ್ಲ. ಇನ್ನು ಮುಂದಾದರೂ ಕೊಡಿ ಅಂತ ಕೇಳ್ತಾ ಇದ್ದೇವೆ ನಾವು. ಆಗೋಯ್ತು, ಕೊಡಿ. ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಮಾತನಾಡಿ, ಮೀನುಗಾರ ಸಮುದಾಯದ ಹಿಂದುಳಿದ ನಾಯಕನಿಗೆ ಸಚಿವ ಸ್ಥಾನ ನೀಡುತ್ತೇವೆ ಎಂದು ಹೇಳಿ ಕೊನೆ ಕ್ಷಣದಲ್ಲಿ ತಡೆದು ಬೇರೆಯವರಿಗೆ ಅವಕಾಶ ನೀಡಿದ್ದಾರೆ. ಅಹಿಂದ ವರ್ಗದ ನಾಯಕರನ್ನ ಹೊರಗಿಟ್ಟಿರುವುದು ಬೇಸರ ತಂದಿದೆ. ಒಂದು ರೀತಿ ಅನಾಥ ಪ್ರಜ್ಞೆ ಕಾಡುತ್ತಿದೆ. ಈ ಹಿಂದೆ ಸಚಿವ ಸ್ಥಾನ ನೀಡಿದಾಗ ಮೀನುಗಾರಿಕೆ ಇಲಾಖೆಯ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದರು. ಮೀನುಗಾರರಿಗೆ ಡೀಸೆಲ್ ವೆಚ್ಚ, ಅಪಘಾತ ವಿಮೆಯನ್ನ 10 ಲಕ್ಷಕ್ಕೆ ಹೆಚ್ಚಿಸಿರುವುದು ಸೇರಿದಂತೆ ಹಲವು ಯೋಜನೆ ತರುವ ಮೂಲಕ ಮೀನುಗಾರರಿಗೆ ನೆರವಾಗಿದ್ದರು. ಜನಮಾನಸ ನಾಯಕರಾದಂಥ ಸನ್ಮಾನ್ಯ ಮಂಕಾಳು ಎಸ್ ವೈದ್ಯರವರಿಗೆ ಸಚಿವ ಸ್ಥಾನ ಸಿಗ್ತದೆ ಹೇಳುವಂಥದ್ದು ಭಟ್ಕಳ ಹೊನ್ನಾವರ ಕ್ಷೇತ್ರದ ಎಲ್ಲ ಸಾರ್ವಜನಿಕರಿಗೆ, ಅವರ ಅಭಿಮಾನಿಗಳಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ, ರಾಜ್ಯದಲ್ಲಿರುವಂಥ ಎಲ್ಲ ಮೀನುಗಾರ ಸಮಾಜದವರಿಗೆ ಒಂದು ಆಸೆ ಇತ್ತು. ಯುವ ಮುಖಂಡ ಚಂದ್ರಹಾಸ್ ಗೌಡ ಮಾತನಾಡಿ, ಟೈಪಿಂಗ್ ಮಿಸ್ಟೇಕ್ ಎಂದು ನಮ್ಮ ನಾಯಕರ ಸಚಿವ ಸ್ಥಾನ ತಪ್ಪಿಸಿರುವುದು ಅಭಿಮಾನಿಗಳಿಗೆ ಬೇಸರ ತಂದಿದೆ. ನಮ್ಮ ನಾಯಕರು ಅಧಿಕಾರಕ್ಕೆ ಅಂಟಿ ಕುಳಿತಿರುವರಲ್ಲ, ಕ್ಷೇತ್ರಕ್ಕೂ ಅಥವಾ ಜಿಲ್ಲೆಗೂ ಸೀಮಿತವಾಗಿರದೆ ಕರಾವಳಿ ಸೇರಿದಂತೆ ರಾಜ್ಯದೆಲ್ಲೆಡೆ ಅಭಿಮಾನಿಗಳನ್ನ ಹೊಂದಿದವರು ಎಂದರು. ದಲಿತ ಮುಖಂಡ ಪ್ರಭು ಹಳ್ಳ್ಯರ್ ಮಾತನಾಡಿ, ಮಂಕಾಳರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ಜಿಲ್ಲೆಗಾದ ಅನ್ಯಾಯವಾಗಿದೆ. ಬೇರೆ ಜಿಲ್ಲೆಯವರ ಉಸ್ತುವಾರಿ ಕಾಣುವ ಸ್ಥಿತಿ ಎದುರಾಗಿರುವುದು ಬಹಳ ನೋವಾಗಿದೆ. ಮುಂದಿನ ದಿನದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಶ್ರೀನಾಥ್ ಪೂಜಾರಿ ಮಾತನಾಡಿ, ಕೇವಲ ಮೀನುಗಾರ ಸಮುದಾಯಕ್ಕೆ ಮಾತ್ರವಲ್ಲದೆ ಇಡೀ ಜಿಲ್ಲೆಗೆ ಅನ್ಯಾಯವಾಗಿದೆ. ನಾವು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸುವ ಜನರಲ್ಲ, ಪ್ರೀತಿಯಿಂದ ಕೇಳುವ ಸಂಸ್ಕೃತಿ ಹೊಂದಿದ್ದೇವೆ. ಮಂಕಾಳು ವೈದ್ಯರಿಗೆ ಒಳ್ಳೆಯ ಸ್ಥಾನಮಾನ ಹೈಕಮಾಂಡ್ ನೀಡುವ ನಂಬಿಕೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸರಿಸುಮಾರು 500ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಯುವಕರು, ಮಹಿಳೆಯರು ಆಗಮಿಸಿ ಮಂಕಾಳು ವೈದ್ಯರು ಕೈಗೊಳ್ಳುವ ನಿರ್ಣಯಕ್ಕೆ ಬದ್ಧರಾಗಿದ್ದು ಅವರ ಜೊತೆ ಸದಾಕಾಲ ಇರುವ ಭರವಸೆಯನ್ನ ನೀಡಿ ಸಚಿವ ಸ್ಥಾನ ನೀಡುವಂತೆ ಸರ್ಕಾರವನ್ನ ಆಗ್ರಹಿಸಿದ್ರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.